ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಸ್ಫೂರ್ತಿದಾಯಕವಾದ ನಿಜವಾದ ಕಥೆಯನ್ನ ಕೇಳೋಣ. ಒಬ್ಬ ಸಾಮಾನ್ಯ ಹುಡುಗ ತನ್ನತ್ರ ಏನೂ ಇಲ್ಲದಿದ್ರೂ ದೊಡ್ಡ ಕನಸುಗಳನ್ನಿಟ್ಕೊಂಡು ದೃಢ ಸಂಕಲ್ಪದಿಂದ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದ ಕಥೆ ಇದು. ಒಬ್ಬ ವ್ಯಕ್ತಿ ತಾನು ಹುಟ್ಟಿದ ಪರಿಸ್ಥಿತಿಯನ್ನ ಮೀರಿ ಬೆಳೆಯೋಕೆ ನಿಜವಾಗ್ಲೂ ಸಾಧ್ಯನಾ? ಈ ಒಂದು ಪ್ರಶ್ನೆಗೆ ಉತ್ತರ ನಮ್ಗೆ ಮಂಜು ಅನ್ನೋರ ಜೀವನ ಕಥೆಯಲ್ಲಿ ಸಿಗತ್ತೆ. ಸರಿ, ಹಾಗಿದ್ರೆ ನಮ್ಮ ಕಥೆಯ ಹೀರೋನ ಪರಿಚಯ ಮಾಡ್ಕೊಳ್ಳೋಣ. ಇವರೇ ನೋಡಿ ಮಂಜು. ಒಂದು ಪುಟ್ಟ ಹಳ್ಳಿಯಲ್ಲಿ ತುಂಬಾನೇ ಬಡತನದಲ್ಲಿ ಹುಟ್ಟಿದ್ರೂ ಮನಸ್ಸಲ್ಲಿ ಮಾತ್ರ ದೊಡ್ಡ ದೊಡ್ಡ ಕನಸುಗಳನ್ನ ಕಂಡಿದ್ದ ಹುಡುಗ. ಮಂಜನ ಬಾಲ್ಯ ಹೇಗಿತ್ತು ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಕಷ್ಟ ಅನ್ಸತ್ತೆ. ತಂದೆ ಕೂಲಿ ಕೆಲಸಗಾರ, ತಾಯಿ ಮನೆಗೆಲ್ಸದವರು. ಅಂದ್ರೆ ವಿಪರೀತ ಬಡತನ. ಹರಿದ ಚಪ್ಪಲಿ, ಹಳೆ ಬಟ್ಟೆ ಹಾಕೊಂಡೇ ಶಾಲೆಗೆ ಹೋಗ್ತಿದ್ದ. ಆದ್ರೆ ಇಷ್ಟೆಲ್ಲ ಕಷ್ಟ ಇದ್ರೂ ಕಲಿಬೇಕು ಅನ್ನೋ ಆಸೆ ಮಾತ್ರ ಯಾವತ್ತೂ ಕಡಿಮೆ ಆಗೇ ಇರ್ಲಿಲ್ಲ. 10ನೇ ಕ್ಲಾಸ್ ಮುಗಿದ ತಕ್ಷಣ ಮಂಜ ಒಂದು ದೊಡ್ಡ ನಿರ್ಧಾರ ಮಾಡ್ತಾನೆ. ತನ್ನ ಹಣೆಬರಹವನ್ನ ತಾನೇ ಬದಲಾಯಿಸ್ಕೊಳ್ಬೇಕು ಅಂತ. ಆ ಕನಸುಗಳ ಗಂಟನ್ನ ಹೊತ್ಕೊಂಡು ಅವನು ಹೊರಟಿದ್ದು ನಮ್ಮ ಬೆಂಗಳೂರಿಗೆ. ಬೆಂಗಳೂರಿಗೆ ಬಂದಾಗ ಮಂಜುನ ಕೈಲಿದ್ದಿದ್ದು ಎಷ್ಟ್ ಗೊತ್ತಾ? ಕೇವಲ 500 ರೂಪಾಯಿ. ಹೌದು, ಬರೀ 500 ರೂಪಾಯಿ. ಜೊತೆಗೆ ಕಣ್ಣು ತುಂಬ ಕನಸುಗಳು. ಅಷ್ಟೇ ಅವನ ಬಂಡವಾಳ. ಅಷ್ಟು ದೊಡ್ಡ ಸಿಟಿಯಲ್ಲಿ ಬದುಕು ಸಾಗಿಸ್ಬೇಕಲ್ವಾ? ಅದಕ್ಕಾಗಿ ಅವನು ಮೊದಲು ಮಾಡಿದ ಕೆಲಸ ಅಂದ್ರೆ ಒಂದು ಹೋಟೆಲ್ನಲ್ಲಿ ಪ್ಲೇಟ್ ತೊಳೆಯೋದು. ಹೊಟ್ಟೆಪಾಡಿಗಾಗಿ ಈ ಕೆಲಸ ಮಾಡ್ತಿದ್ರೂ ಸಹ ತನ್ನ ದೊಡ್ಡ ಆಸೆಗಳನ್ನ ಮಾತ್ರ ಅವನು ಜೀವಂತವಾಗಿ ಇಟ್ಕೊಂಡಿದ್ದ. ಸರಿ, ಇಲ್ಲಿಂದ ಮಂಜನ ಪಯಣದ ಮುಂದಿನ ಹಂತ ಶುರುವಾಗುತ್ತೆ. ಇಲ್ಲಿ ನಾವು ಗಮನಿಸ್ಬೇಕಾಗಿದ್ದೇನೆಂದ್ರೆ, ಎಷ್ಟೇ ಕಷ್ಟದ ಪರಿಸ್ಥಿತಿಗಳಿದ್ರೂ ಅವನು ಕಲಿಯೋದನ್ನ ಬೆಳೆಯೋದನ್ನ ಮಾತ್ರ ನಿಲ್ಸ್ಲೇ ಇಲ್ಲ. ಅವನ ಕಠಿಣ ಪರಿಶ್ರಮ ಎಷ್ಟಿತ್ತು ಅನ್ನೋದನ್ನ ಇಲ್ಲೇ ನೋಡ್ಬಹುದು. ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಗ್ರಾಹಕರನ್ನ ಹೇಗ್ ಅರ್ಥ ಮಾಡ್ಕೋಬೇಕು ಅಂತ ಕಲಿತ. ಬಿಡುವಿನ ಸಮಯದಲ್ಲಿ ಕಂಪ್ಯೂಟರ್ಸ್, ಇಂಗ್ಲಿಷ್ ಕಲ್ತ. ಆಮೇಲೆ ನೋಡಿ, ಒಂದು ಸಹಾಯ ಮಾಡಿ ವೇರ್ ಹೌಸ್ನಲ್ಲಿ ಕೆಲ್ಸ ಗಿಟ್ಟಿಸ್ಕೊಂಡ. ಕೆಲ್ಸ ಮಾಡ್ಕೊಂಡೇ ರಾತ್ರಿ ಕಾಲೇಜ್ಗೆ ಹೋಗಿ ತನ್ನ ಡಿಗ್ರಿನೂ ಮುಗ್ಸದ. ನಿಜಕ್ಕೂ ಅದ್ಭುತ ಅಲ್ವಾ? ದಿನಕ್ಕೆ ಸುಮಾರು 15 ಗಂಟೆಗಳ ಕಾಲ ಕೆಲಸ ಮಾಡ್ತಿದ್ದ. ಹಾಗಿದ್ರೆ ಅವನ ಯಶಸ್ಸಿನ ಹಿಂದಿನ ಮೂಲ ಮಂತ್ರ ಏನು? ಮುಖ್ಯವಾಗಿ 3 ಗುಣಗಳು. 1 ಛಲ, 2 ಕಠಿಣ ಪರಿಶ್ರಮ, ಮತ್ತೆ 3ನೇದು ಪ್ರಾಮಾಣಿಕತೆ. ಇವೇ ಅವನನ್ನ ಇಲ್ಲಿವರೆಗೂ ತಂದು ನಿಲ್ಸಿದ್ದು. ಇಲ್ಲಿಂದ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಸಿಗುತ್ತೆ. ಇಷ್ಟು ದಿನ ಬೇರೆಯವರ ಹತ್ರ ನೌಕರನಾಗಿದ್ದ ಮಂಜ ಈಗ ತಾನೇ ಒಬ್ಬ ಉದ್ಯಮಿಯಾಗ್ಬೇಕು ಅಂತ ಹೊಡ್ತಾನೆ. ತನ್ನೆಲ್ಲ ಅನುಭವವನ್ನೇ ಬಂಡವಾಳ ಮಾಡ್ಕೊಂಡು ತನ್ನದೇ ಒಂದು ಬಿಸ್ನೆಸ್ ಶುರು ಮಾಡ್ತಾನೆ. ಆ ಬಿಸ್ನೆಸ್ ಹೆಸರೇ ಹಳ್ಳಿ ಸೊಗಡು. ಹಾಗಂದ್ರೆ ಏನು? ಇದು ಹಳ್ಳಿಗಳಲ್ಲಿ ರೈತರು ಬೆಳೆದ ಸಾವಯವ ತರಕಾರಿಗಳು, ಧಾನ್ಯಗಳನ್ನ ನೇರವಾಗಿ ತಂದು ಮಾರಾಟ ಮಾಡೋ ಒಂದು ಸಂಸ್ಥೆ. ನೋಡಿ, ನಗರದ ಜೀವನವನ್ನ ತನ್ನ ಹಳ್ಳಿಯ ಬೇರುಗಳ ಜೊತೆ ಎಷ್ಟು ಚೆನ್ನಾಗಿ ಬೆಸ್ತಿದ್ದಾನೆ. ಆತನ ವ್ಯಾಪಾರದ ಮೂಲತತ್ವ ತುಂಬಾನೇ ಸರಳ. ಶುದ್ಧತೆ ಮತ್ತು ಪ್ರಾಮಾಣಿಕತೆ. ಇದೇ ಅವನ ಬಿಸ್ನೆಸ್ನ ಮಂತ್ರ. ಈ ಒಂದು ಸರಳವಾದ ಆದ್ರೆ ತುಂಬಾನೇ ಶಕ್ತಿಯುತವಾದ ಮಾತೆ ಅವನ ಬ್ರ್ಯಾಂಡ್ ಮೇಲೆ ಜನ ನಂಬಿಕೆ ಇಡೋ ಹಾಗೆ ಮಾಡಿದ್ದು. ಇಲ್ಲಿಂದ ಮುಂದೆ ಹಳ್ಳಿ ಸೊಗಡುನ ಬೆಳವಣಿಗೆಯನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಾಗ್ಲಿಲ್ಲ. ಸಾಮಾನ್ಯ ಹುಡುಗನಾಗಿ ಬೆಂಗಳೂರಿಗೆ ಕಾಲಿಟ್ಟಿದ್ದ ಮಂಜ ಈಗ ಒಬ್ಬ ಯಶಸ್ವಿ ಉದ್ಯಮಿ. ಅಷ್ಟೇ ಅಲ್ಲ, ಒಬ್ಬ ಕೋಟ್ಯಾಧಿಪತಿಯಾಗಿ ಬೆಳೆದು ನಿಲ್ಲುತ್ತಾನೆ. ಈ ಸಂಖ್ಯೆಗಳನ್ನ ಒಮ್ಮೆ ನೋಡಿ. ಕೇವಲ 5 ವರ್ಷ. ಅಷ್ಟರಲ್ಲೇ 20ಕ್ಕೂ ಹೆಚ್ಚು ಬ್ರಾಂಚ್ಗಳು. ಇನ್ನು ವಾರ್ಷಿಕ ವಹಿವಾಟು ಕೇಳಿದ್ರೆ 10 ಕೋಟಿ ರೂಪಾಯಿಗಿಂತ ಹೆಚ್ಚು. ವಾವ್! ಅವನ ಯಶಸ್ಸಿನ ವೇಗ ಎಷ್ಟಿತ್ತು ಎನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಈ ಒಂದು ಚಿತ್ರಣ ಅವನ ಜೀವನದಲ್ಲಿ ಆದ ಬದಲಾವಣೆಯನ್ನ ಅದ್ಭುತವಾಗಿ ತೋರಿಸುತ್ತೆ. ಒಂದು ಕಾಲದಲ್ಲಿ ಹರಿದ ಚಪ್ಲಿ ಹಾಕೋಕ್ಕೂ ಕಷ್ಟಪಡ್ತಿದ್ದ ಹುಡುಗ ಈಗ ದುಬಾರಿ ಕಾರಿನಲ್ಲಿ ಓಡಾಡ್ತಿದ್ದಾನೆ. ಎಂಥ ಪಯಣ ಅಲ್ವಾ? ಆದ್ರೆ ಇಷ್ಟೆಲ್ಲ ಹಣ, ಹೆಸ್ರು, ಯಶಸ್ಸು ಬಂದ್ಮೇಲೂ ಮಂಜು ತಾನು ಬಂದ ದಾರಿಯನ್ನ, ತನ್ನ ಬೇರುಗಳನ್ನ ಯಾವತ್ತೂ ಮರೆಯಲಿಲ್ಲ. ಇಲ್ಲಿಗೆ ಆ ಹೀರೋನ ಕಥೆ ಒಂದು ಪರಿಪೂರ್ಣ ವೃತ್ತವನ್ನ ಪೂರ್ಣಗೊಳಿಸುತ್ತೆ. ತಾನು ಗಳಿಸಿದ್ದನ್ನ ತನಗಷ್ಟೇ ಇಟ್ಕೊಳ್ಳಿಲ್ಲ. ತನ್ನ ಯಶಸ್ಸನ್ನ ತನ್ನ ಊರಿನ ಜನರ ಏಳಿಗೆಗೆ ಬಳಸ್ದ. ಹೇಗೆ ಅಂತೀರಾ? ಸುಸಜ್ಜಿತವಾದ ಒಂದು ಶಾಲೆ ಕಟ್ಟಿಸಿದ, ಆಧುನಿಕ ಆಸ್ಪತ್ರೆ ನಿರ್ಮಿಸಿದ. ಅಷ್ಟೇ ಅಲ್ಲ, ತನ್ನ ಊರಿನ 100 ಯುವಕರಿಗೆ ಕೆಲ್ಸವನ್ನೂ ಕೊಟ್ಟ. ಇದಲ್ವಾ ನಿಜವಾದ ಯಶಸ್ಸು ಅಂದ್ರೆ? ಕೊನೆಯದಾಗಿ ಮಂಜನ ಈ ಒಂದು ಮಾತನ್ನ ಕೇಳಿ, ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಆದ್ರೆ ಬಡವರಾಗಿಯೇ ಸಾಯೋದು ನಮ್ಮ ತಪ್ಪು. ಸಾಧಿಸಬೇಕು ಅನ್ನೋ ಛಲ ಇದ್ರೆ ಹಳ್ಳಿಯಿಂದ ಬಂದ ಹುಡುಗ ಕೂಡ ಜಗತ್ತನ್ನೇ ಗೆಲ್ಲಬಲ್ಲ. ಈ ಸ್ಫೂರ್ತಿದಾಯಕ ಮಾತಿನೊಂದಿಗೆ ಈ ಕಥೆಯ ವಿಶ್ಲೇಷಣೆಯನ್ನ ಮುಗಿಸೋಣ. ಮಂಜನ ಕಥೆ ನಮ್ಮೆಲ್ಲರಿಗೂ ಹೇಳೋ ಪಾಠ ಒಂದೇ. ನಮ್ಮ ಕನಸುಗಳು ನಮ್ಮ ಪರಿಸ್ಥಿತಿಗಳಿಗಿಂತ ಯಾವಾಗ್ಲೂ ದೊಡ್ಡದಾಗಿರಬೇಕು.